ಮುಂದುವರಿದ ಭಾಗ. ಧ್ರುವ ನಗುತ್ತಾ ಆತನ ಕಡೆಗೆ ನೋಡಿ, ಹರಿಕಾಕ, ಇಂದು ನೀವು ನಿಮ್ಮ ಊಟ ತಂದಿದ್ದೀರಾ ಎಂದು ಕೇಳಿದನು. ಹರಿಕಾಕ ನಗುತ್ತಲೇ, ಇಲ್ಲ ಮಗನೇ, ಇಂದು ನಾನು ನನ್ನ ಊಟ ತಂದಿಲ್ಲ. ಏನೆಂದರೆ ನಿನ್ನ ಅಜ್ಜಿ ಊರಿಗೆ ಹೋಗಿದ್ದಾಳೆ ಮತ್ತು ನನಗೆ ಅಡುಗೆ ಮಾಡಲು ಬರುವುದಿಲ್ಲ. ಅದಕ್ಕೆ ನಾನು ಊಟವಿಲ್ಲದೆ ಬಂದೆ. ಆದರೆ ಕಚೇರಿಯಲ್ಲಿ ಕ್ಯಾಂಟೀನ್ ಇದೆಯಲ್ಲ, ಅಲ್ಲಿ ಏನಾದರೂ ತಿಂದು ನನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಧ್ರುವ ನಗುತ್ತಾ, ಹಾಗೆ ನೀವು ಹೊರಗಿನ ಊಟ ತಿನ್ನುತ್ತೀರಿ, ಹಾಗೆ ತಿಂದರೆ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ. ಆದರೆ ಹರಿಕಾಕ, ನೀವು ಚಿಂತಿಸಬೇಡಿ, ನನ್ನ ಹತ್ತಿರ ನಿಮಗಾಗಿ ಒಂದು ಉತ್ತಮವಾದ ಟಿಫಿನ್ ಇದೆ, ಅದು ಕೂಡ ರಾಣಾ ಮ್ಯಾನ್ಷನ್ನಲ್ಲಿ ತಯಾರಿಸಿದ್ದು ಎಂದು ಹೇಳಿದನು. ಇದನ್ನು ಹೇಳಿ ಅವನು ಧನ್ವಿಯ ಕೈಯಲ್ಲಿದ್ದ ಟಿಫಿನ್ ಅನ್ನು ತೆಗೆದುಕೊಂಡು ಹರಿಕಾಕರ ಕಡೆಗೆ ನೀಡಿದನು. ಧನ್ವಿ ತಕ್ಷಣಕ್ಕೆ ಆಶ್ಚರ್ಯಚಕಿತಳಾದಳು. ಧ್ರುವ ಆ ಟಿಫಿನ್ ಅನ್ನು ಬೇರೆಯವರಿಗೆ ಕೊಡುತ್ತಾನೆ ಎಂದು ಅವಳು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಹರಿಕಾಕ ತಕ್ಷಣವೇ, ಬೇಡ ಮಗನೇ, ನಾನು ಈ ಟಿಫಿನ್ ಅನ್ನು ಹೇಗೆ ತೆಗೆದುಕೊಳ್ಳಲಿ? ನೀವು ಚಿಂತಿಸಬೇಡಿ, ನಾನು ಕ್ಯಾಂಟೀನಿಂದ ಏನಾದರೂ ತಿನ್ನುತ್ತೇನೆ ಮತ್ತು ನನಗೆ ಅಷ್ಟು ಹಸಿವಿಲ್ಲ. ಅವರ ಮಾತು ಪೂರ್ತಿಯಾಗುವ ಮೊದಲೇ ಧ್ರುವ ಸ್ವಲ್ಪ ಕೋಪದಿಂದ, ಹರಿಕಾಕ, ನಾನು ಹೇಳಿದ ಮಾತನ್ನು ಯಾರಾದರೂ ಕೇಳದಿದ್ದರೆ ನನಗೆ ಎಷ್ಟು ಕೋಪ ಬರುತ್ತದೆ ಎಂದು ನಿಮಗೆ ಗೊತ್ತಿದೆಯಲ್ಲ ಎಂದನು. ಧ್ರುವನ ಕೋಪವನ್ನು ಕಂಡು ಹರಿಕಾಕ ತಕ್ಷಣವೇ ಆ ಟಿಫಿನ್ ತೆಗೆದುಕೊಂಡು ನಗುತ್ತಾ, ಧನ್ಯವಾದಗಳು ಧ್ರುವ ಮಗನೇ ಎಂದು ಹೇಳಿ ತಕ್ಷಣವೇ ಅಲ್ಲಿಂದ ಹೊರಟು ಹೋದರು. ಧನ್ವಿ ಬೇಸರದಿಂದ ಧ್ರುವನ ಕಡೆಗೆ ನೋಡಿ, ನಿಮಗೆ ಟಿಫಿನ್ ಬೇಕಿರಲಿಲ್ಲವೆಂದಿದ್ದರೆ ನನಗೆ ಹೇಳಬಹುದಿತ್ತು, ನಾನು ಅದನ್ನು ಮತ್ತೆ ಹಿಂದಕ್ಕೆ ಕೊಂಡೊಯ್ಯುತ್ತಿದ್ದೆ ಎಂದಳು. ಅವಳ ಮಾತು ಮುಗಿಯುವ ಮೊದಲೇ ಧ್ರುವ, ನಿನ್ನ ಕೆಲಸ ಇಲ್ಲಿಗೆ ಟಿಫಿನ್ ತರುವುದಷ್ಟೇ ಆಗಿತ್ತು, ನಿನ್ನ ಕೆಲಸ ನೀನು ಮುಗಿಸಿದ್ದೀಯ. ಆದರೆ ಕ್ಷಮಿಸು, ನಾನು ಆ ಟಿಫಿನ್ಗಾಗಿ ಮೇಣದಂತೆ ಕರಗುವವರಲ್ಲಿ ಒಬ್ಬನಲ್ಲ. ಆದರೆ ಬಹುಶಃ ಹರಿಕಾಕ ಈ ಟಿಫಿನ್ ತಿಂದು ನಿಜವಾಗಿಯೂ ಕರಗಬಹುದು. ನಿನಗೆ ಬೇಕಿದ್ದರೆ ಹೋಗಿ ಅವರನ್ನು ಕರಗುವುದನ್ನು ನೋಡಬಹುದು ಎಂದು ಹೇಳಿದನು. ಧ್ರುವನ ಮಾತು ಧನ್ವಿಗೆ ತುಂಬ ವಿಚಿತ್ರವೆನಿಸಿತು. ಅವಳು ತನ್ನ ಕಣ್ಣಿನಿಂದ ಸುರಿಯುತ್ತಿದ್ದ ನೀರನ್ನು ಒರೆಸಿಕೊಳ್ಳುತ್ತಾ, ನೀವು ತುಂಬ ಕೆಟ್ಟವರು, ಇನ್ನು ಮುಂದೆ ನಾನು ನಿಮಗಾಗಿ ಎಂದಿಗೂ ಟಿಫಿನ್ ತರುವುದಿಲ್ಲ ಎಂದು ಹೇಳಿ ತಕ್ಷಣ ಹೊರಗೆ ಹೋಗಲು ಹೊರಟಳು. ಧ್ರುವ ಅವಳನ್ನು ತಡೆದು, ಇಷ್ಟು ಕೆಟ್ಟವನಾಗಿದ್ದರೆ ನನ್ನ ಜೊತೆ ಏಕೆ ಇರುತ್ತೀಯಾ? ಬಿಟ್ಟು ಹೋಗು, ನನಗೆ ನಿನ್ನ ಜೊತೆ ಇರುವುದರಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಬೇಕಿದ್ದರೆ ನಾನೇ ನಿನ್ನನ್ನು ನಿನ್ನ ಮನೆಗೆ ಬಿಟ್ಟು ಬರಬಹುದು. ನಿನಗೆ ನನ್ನ ಲಿಫ್ಟ್ ಬೇಕೇ ಎಂದು ಕೇಳುತ್ತಾ ಅವಳ ಕಡೆಗೆ ತೀವ್ರವಾಗಿ ನೋಡಿದನು. ಧನ್ವಿ ಅವನ ಕಡೆಗೆ ತಿರುಗಿ ನೋಡುತ್ತಿದ್ದಳು. ಅವಳು ಒಂದು ಕ್ಷಣ ಧ್ರುವನನ್ನು ನೋಡಿ ತಕ್ಷಣವೇ ಅಲ್ಲಿಂದ ಹೊರಟು ಹೋದಳು. ಧ್ರುವ ಅವಳು ಹೋದ ನಂತರ ತನ್ನ ಹಣೆಯ ಮೇಲೆ ಕೈಯಿಟ್ಟು ಕೆಲವು ಕ್ಷಣ ಕಣ್ಣು ಮುಚ್ಚಿಕೊಂಡನು. ಒಂದು ದೊಡ್ಡ ಉಸಿರನ್ನು ತೆಗೆದುಕೊಂಡು ಅವನು ಮೇಜಿನ ಮೇಲೆ ಕುಳಿತನು ಮತ್ತು ತಕ್ಷಣವೇ ಅಲ್ಲಿ ಬದಿಯಲ್ಲಿ ಇಟ್ಟಿದ್ದ ಸಿಗರೇಟ್ ಡಬ್ಬಿಯನ್ನು ತೆಗೆದುಕೊಂಡು ಅದರಿಂದ ಒಂದು ಸಿಗರೇಟ್ ತೆಗೆದು ಸೇದಲು ಪ್ರಾರಂಭಿಸಿದನು. ಅವನು ಉದ್ದದ ಎಲೆಗಳನ್ನು ತೆಗೆದುಕೊಂಡು ಹೊಗೆ ಮೇಲೆ ಹೋಗುತ್ತಿತ್ತು. ಅದೇ ಸಮಯದಲ್ಲಿ ಧನ್ವಿ ಹೊರಗೆ ಬಂದಿದ್ದಳು. ಆದರೆ ಅವಳು ತನ್ನ ಕಣ್ಣೀರಿನ ಮೇಲೆ ನಿಯಂತ್ರಣ ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಕಣ್ಣೀರು ವೇಗವಾಗಿ ಹರಿಯುತ್ತಿತ್ತು. ಅವಳು ಆದಷ್ಟು ಬೇಗ ರಾಣಾ ಇಂಡಸ್ಟ್ರಿನಿಂದ ಹೋಗಲು ಬಯಸಿದ್ದಳು. ಆದರೆ ಅವಳು ಲಿಫ್ಟ್ ಕಡೆಗೆ ಬಂದಾಗ ಒಂದು ಲಿಫ್ಟ್ ಮುಚ್ಚಿತ್ತು ಮತ್ತು ಇನ್ನೊಂದು ಬಳಕೆಯಲ್ಲಿದ್ದ ಕಾರಣ ಅವಳು ತಕ್ಷಣವೇ ಮೆಟ್ಟಿಲುಗಳ ಕಡೆಗೆ ಹೋದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿದ್ದರಿಂದ ಎಲ್ಲವೂ ಮಸುಕಾಗಿ ಕಾಣುತ್ತಿತ್ತು. ಅವಳ ಕಾಲು ಆಕಸ್ಮಿಕವಾಗಿ ತಿರುಚಿ ಅವಳು ಮೆಟ್ಟಿಲುಗಳ ಮೇಲೆ ಉರುಳಿ ಬಿದ್ದಳು. ಅವಳು ಬಿದ್ದ ಶಬ್ದ ಜೋರಾಗಿ ಮೇಲಿನವರೆಗೂ ಕೇಳಿಸಿತು. ಆಗ ಎಲ್ಲರೂ ಹೊರಗೆ ಬಂದು ನೋಡಿದರು. ಧನ್ವಿ ಮೆಟ್ಟಿಲುಗಳಿಂದ ಬಿದ್ದಿರುವುದನ್ನು ಕಂಡು ಎಲ್ಲರ ಕಣ್ಣುಗಳು ಅಚ್ಚರಿಯಿಂದ ದೊಡ್ಡದಾದವು. ಒಬ್ಬ ಉದ್ಯೋಗಿ ತಕ್ಷಣವೇ ಧ್ರುವನ ಕೋಣೆಯ ಕಡೆಗೆ ಓಡಿದನು. ಅವನು ಬಾಗಿಲು ತೆರೆದು ನೇರವಾಗಿ ಒಳಗೆ ಬಂದು ಭಯದಿಂದ, ಸರ್, ನಿಮ್ಮ ಪತ್ನಿ, ನನ್ನ ಅರ್ಥ ಮಿಸ್ ಧನ್ವಿ ರಾಣಾ ಅವರು ಮೆಟ್ಟಿಲುಗಳಿಂದ ಬಿದ್ದರು ಎಂದು ಹೇಳಿದನು. ಅವನ ಧ್ವನಿ ನಡುಗುತ್ತಿತ್ತು. ಧ್ರುವ ಧನ್ವಿ ಮೆಟ್ಟಿಲುಗಳಿಂದ ಬಿದ್ದ ವಿಷಯ ಕೇಳಿದ ತಕ್ಷಣ ಆಘಾತಕ್ಕೊಳಗಾದನು. ಅವನು ತನ್ನ ಕೈಯಲ್ಲಿದ್ದ ಸಿಗರೇಟನ್ನು ತಕ್ಷಣವೇ ಬದಿಗೆ ಎಸೆದು ಹೊರಗೆ ಓಡಿದನು. ಅವನು ಧನ್ವಿ ಹತ್ತಿರ ತಲುಪಿದಾಗ ತನ್ನ ಕಚೇರಿಯ ಉದ್ಯೋಗಿಯೊಬ್ಬನು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಳ್ಳಲು ಹೋಗುತ್ತಿರುವುದನ್ನು ನೋಡಿದನು. ಇದನ್ನು ಕಂಡು ಧ್ರುವನ ಮುಖ ಕೋಪದಿಂದ ನಡುಗತೊಡಗಿತು. ಮುಂದಿನ ಕ್ಷಣವೇ ಅವನು ಧನ್ವಿಯ ಹತ್ತಿರ ಬಂದನು. ಅವನು ಆ ಉದ್ಯೋಗಿಗೆ ಜೋರಾಗಿ ತಳ್ಳಿದನು ಮತ್ತು ಹಲ್ಲು ಕಡಿಯುತ್ತಾ, ಧನ್ವಿ ಧ್ರುವ ರಾಣಾ ಅವರನ್ನು ಮುಟ್ಟಲು ನಿನಗೆ ಹೇಗೆ ಧೈರ್ಯ ಬಂತು ಎಂದು ಕೋಪದಿಂದ ಗರ್ಜಿಸಿದನು. ಧ್ರುವನ ಕೋಪವನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು. ಏಕೆಂದರೆ ಆ ಉದ್ಯೋಗಿ ನೋವಿನಿಂದ ನರಳುತ್ತಿದ್ದ ಧನ್ವಿಗೆ ಸಹಾಯ ಮಾಡುತ್ತಿದ್ದ ಅಷ್ಟೇ. ಅದೇ ಸಮಯದಲ್ಲಿ ಧನ್ವಿ ನೋವಿನಿಂದ ನರಳುತ್ತಾ, ನನ್ನ ಕಾಲು ಎಂದಳು. ಅವಳ ಧ್ವನಿಯನ್ನು ಕೇಳಿ ಧ್ರುವ ಅವಳ ಕಡೆಗೆ ತೀವ್ರವಾಗಿ ನೋಡಿದನು. ಅವನು ತಕ್ಷಣವೇ ಧನ್ವಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡನು ಮತ್ತು ಧನ್ವಿ ತನ್ನ ಕೈಗಳನ್ನು ಅವನ ಕುತ್ತಿಗೆಯ ಸುತ್ತಲೂ ಸುತ್ತಿಕೊಂಡಳು. ಆದರೂ ಇದನ್ನು ಮಾಡುವಾಗ ಅವಳ ಜೀವ ಮತ್ತೊಮ್ಮೆ ಹಾರಿ ಹೋಗುವಂತಿತ್ತು. ಅವಳಿಗೆ ತನ್ನ ಕಾಲಿನ ನೋವಿಗಿಂತ ಹೆಚ್ಚಾಗಿ ಧ್ರುವನ ಭಯ ಕಾಡುತ್ತಿತ್ತು. ಆದರೆ ಅವಳಿಗೆ ಬೇರೆ ಯಾವ ಆಯ್ಕೆಯೂ ಇರಲಿಲ್ಲ. ಧ್ರುವ ಧನ್ವಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ತಕ್ಷಣ ಅವನ ಹೃದಯ ಕೂಡ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು.
ಅವನ ಕಣ್ಣುಗಳು ಧನ್ವಿಯ ಮೇಲೆ ಕೇಂದ್ರೀಕೃತವಾದವು. ಅವನ ಕೈ ಅವಳ ತೆಳುವಾದ ಸೊಂಟದ ಮೇಲೆ ಸ್ವಲ್ಪ ಬಿಗಿಯಾಗಿತ್ತು. ರಾಣಾ ಇಂಡಸ್ಟ್ರೀಸ್ನ ಧ್ರುವ ಧನ್ವಿಯನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ನೇರವಾಗಿ ತನ್ನ ಕೋಣೆಗೆ ತಂದು ಸೋಫಾದ ಮೇಲೆ ಮಲಗಿಸಿದನು. ಧನ್ವಿ ನೋವಿನಿಂದ ನರಳಿದಳು. ಅವಳ ಕಾಲಿನಲ್ಲಿ ನಿಜವಾಗಿಯೂ ತುಂಬ ನೋವಿತ್ತು. ಧ್ರುವ ಅವಳ ಕಡೆಗೆ ನೋಡಿ, ನೀನು ಕುರುಡಿಯೇನು, ನಿನಗೆ ನಡೆಯಲು ಬರುವುದಿಲ್ಲವೇ ಎಂದು ಕೇಳಿದನು. ಧನ್ವಿ ಆಶ್ಚರ್ಯದಿಂದ ಅವನ ಕಡೆಗೆ ನೋಡಿದಳು. ಒಂದು ಕಡೆ ಅವಳಿಗೆ ಅಷ್ಟು ನೋವಾಗುತ್ತಿತ್ತು ಮತ್ತು ಮತ್ತೊಂದೆಡೆ ಧ್ರುವ ಅವಳನ್ನು ಬೈಯುತ್ತಿದ್ದನು. ಇದುವರೆಗೂ ಅವಳಿಗೆ ಧ್ರುವನಿಗೆ ತನ್ನ ಬಗ್ಗೆ ಸ್ವಲ್ಪ ಹೋದರ ಅನುಕಂಪವಿದೆ ಎಂದು ಅನಿಸುತ್ತಿತ್ತು. ಧ್ರುವ ಅವಳನ್ನು ಎತ್ತಿಕೊಂಡ ರೀತಿಯನ್ನು ಕಂಡು ಧ್ರುವಗೆ ತನ್ನ ಬಗ್ಗೆ ಸ್ವಲ್ಪ ಕಾಳಜಿ ಇದೆ ಎಂದು ಧನ್ವಿಗೆ ಅನಿಸಿತ್ತು. ಹೆಚ್ಚು ಇಲ್ಲದಿದ್ದರೂ ನೋವಿನಲ್ಲಿರುವ ಅವಳೊಂದಿಗೆ ಅವನು ಸರಿಯಾಗಿ ನಡೆದುಕೊಳ್ಳುತ್ತಾನೆ ಎಂದು ಅವಳು ಭಾವಿಸಿದ್ದಳು. ಆದರೆ ಇಲ್ಲಿ ಅವಳ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದ್ದವು. ಧ್ರುವ ಅವಳ ಕಡೆಗೆ ನೋಡುತ್ತಾ, ನಿನಗೆ ನಡೆಯಲು ಬರುವುದಿಲ್ಲವೆಂದಿದ್ದರೆ ನನಗೆ ಹೇಳು, ನಾನು ನಿನ್ನ ಕೈ ಹಿಡಿದು ನಡೆಸಲು ಒಬ್ಬ ಸೇವಕನನ್ನು ಇಡುತ್ತೇನೆ. ನೀನು ಕಚೇರಿಗೆ ಬರಬೇಕಾದ ಅವಶ್ಯಕತೆ ಏನಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ರಾಗಿಣಿಯತ್ತೆ ತಾನು ಏನು ಎಂದು ಭಾವಿಸಿದ್ದಾರೋ ಗೊತ್ತಿಲ್ಲ. ಅವರಿಗೆ ಅಷ್ಟು ಸಮಯ ಮತ್ತು ಬಿಡುವಿದ್ದರೆ ಅವರು ತನ್ನ ವಿಷಯಗಳ ಮೇಲೆ ಗಮನ ಹರಿಸಲಿ. ನಿನ್ನ ತಲೆಯಲ್ಲಿ ಅಡ್ಡದಿಡ್ಡಿ ವಿಷಯಗಳನ್ನು ಏಕೆ ತುಂಬಿಸುತ್ತಿದ್ದಾರೆ ಎಂದನು. ಧನ್ವಿ ಅಳುತ್ತಾ, ಅವರ ತಪ್ಪಿಲ್ಲ ಎಂದಳು. ಧ್ರುವ ತಕ್ಷಣವೇ, ಹೌದು, ತಪ್ಪಿರುವುದು ನನ್ನದೇ. ನಾನು ನಿನ್ನನ್ನು ಮದುವೆಯಾದೆ. ನಾನು ನಿನ್ನನ್ನು ಮದುವೆಯಾಗಬಾರದಿತ್ತು. ಜಗತ್ತಿನ ಅತ್ಯಂತ ಮೂರ್ಖ ಹುಡುಗಿ ನನ್ನ ಪಾಲಿಗೆ ಬಿದ್ದಿದ್ದಾಳೆ ಎಂದನು. ಅವನ ಮಾತು ಕೇಳಿ ಧನ್ವಿ ಅಳು ಮತ್ತಷ್ಟು ಹೆಚ್ಚಾಯಿತು. ಧ್ರುವ ಕೋಪದಿಂದ, ನಿನ್ನ ಅಳು ನಿಲ್ಲಿಸು. ಅಳುವ ಹುಡುಗಿಯರು ನನಗೆ ಇಷ್ಟವಿಲ್ಲ ಎಂದನು. ಧನ್ವಿ ಅವನ ಕಡೆಗೆ ನೋಡುತ್ತಾ, ಹಾಗಾದರೆ ನಿಮಗೆ ಯಾವ ಹುಡುಗಿಯರು ಇಷ್ಟ? ನೀವೇ ಹೇಳಿ, ನಾನು ಆ ಹುಡುಗಿ ಆಗಲು ಪ್ರಯತ್ನಿಸುತ್ತೇನೆ ಎಂದಳು. ಅವಳ ಮಾತು ಕೇಳಿ ಧ್ರುವ ಅವಳ ಕಡೆಗೆ ನೋಡುತ್ತಲೇ ಇದ್ದನು. ಮತ್ತೊಮ್ಮೆ ಅವನ ಹೃದಯ ಜೋರಾಗಿ ಬಡಿದುಕೊಂಡಿತು. ಆದರೆ ಮುಂದಿನ ಕ್ಷಣವೇ ಅವನು ತನ್ನ ಮುಖವನ್ನು ಬೇರೆ ಕಡೆಗೆ ತಿರುಗಿಸಿ ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡನು. ಈಗ ಅವನು ಮತ್ತೆ ಟೇಬಲ್ ಬಳಿ ಬಂದು ಅಲ್ಲಿ ಇಟ್ಟಿದ್ದ ತನ್ನ ಫೋನನ್ನು ತೆಗೆದುಕೊಂಡನು. ವೈದ್ಯರಿಗೆ ಕರೆ ಮಾಡಿದ ನಂತರ ಅವನು ಫೋನನ್ನು ಟೇಬಲ್ ಮೇಲೆ ಬಟಾರನೆ ಇಟ್ಟನು ಮತ್ತು ಕೆಳಗೆ ನೆಲದ ಕಡೆಗೆ ತನ್ನ ಮುಖವನ್ನು ಬಗ್ಗಿಸಿ ನೋಡುತ್ತಿದ್ದ ಧನ್ವಿಯನ್ನು ತೀವ್ರವಾಗಿ ನೋಡತೊಡಗಿದನು. ಅವಳ ಕಾಲಿನ ಮೇಲೆ ಊತ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳಿಗೆ ತುಂಬ ನೋವಾಗುತ್ತಿರಬೇಕೆಂದು ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ಧ್ರುವ ಅವಳ ಕಡೆಗೆ ನೋಡುತ್ತಾ, ತುಂಬ ನೋವಾಗುತ್ತಿದೆಯೇ ಎಂದು ಕೇಳಿದನು. ಧನ್ವಿ ಅವನಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಅವಳಿಂದ ಉತ್ತರ ಸಿಗದ ಕಾರಣ ಧ್ರುವನ ಹುಬ್ಬುಗಳು ಮೇಲಕ್ಕೆ ಹೋದವು. ಅವನು ಮತ್ತೊಮ್ಮೆ, ನಾನು ನಿನಗೆ ಏನೋ ಪ್ರಶ್ನೆ ಕೇಳಿದ್ದೇನೆ ಎಂದನು. ಧನ್ವಿ ಆಗಲೂ ಅವನ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಧ್ರುವ ಜೋರಾಗಿ ತನ್ನ ಕೈಯನ್ನು ಟೇಬಲ್ ಮೇಲೆ ಬಡಿದು, ನೀನು ಕಿವುಡಿಯೇ? ನಿನಗೆ ನನ್ನ ಪ್ರಶ್ನೆ ಕೇಳಿಸುತ್ತಿಲ್ಲವೇ? ನಾನು ನಿನ್ನನ್ನು ಕೇಳುತ್ತಿದ್ದೇನೆ ಎಂದನು. ಧನ್ವಿ ಅವನ ಕಡೆಗೆ ನೋಡಿ, ನಾನು ನಿಮಗೆ ಯಾವುದೇ ಉತ್ತರ ಕೊಡದಿದ್ದಾಗ ನನಗೆ ನಿಮಗೆ ಏನು ಹೇಳಬೇಕಾಗಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ನಾನು ಏನಾದರೂ ಹೇಳಿದರೆ ನಿಮಗೆ ಕೋಪ ಬರುತ್ತದೆ. ನಾನು ಸುಮ್ಮನೆ ಇದ್ದರೂ ಅಥವಾ ಏನಾದರೂ ಮಾತನಾಡಿದರೂ ನಿಮಗೆ ಕೋಪ ಬರುತ್ತದೆ ಮತ್ತು ನನಗೆ ಅರ್ಥವಾಗುತ್ತಿಲ್ಲ. ನಿಮಗೆ ಯಾಕೆ ಕೋಪ ಬರುತ್ತದೆ? ನಾನು ಅಂತಹ ಯಾವ ತಪ್ಪನ್ನು ಮಾಡಿದ್ದೇನೆ? ಹೌದು, ನಿನ್ನೆ ರಾತ್ರಿ ನಾನು ಫೋನ್ನಲ್ಲಿ ನನ್ನ ಸ್ನೇಹಿತೆಯೊಂದಿಗೆ ಮಾತನಾಡುತ್ತಿದ್ದೆ. ಆದರೆ ಅದು ನನ್ನ ತಪ್ಪಾಗಿತ್ತು. ನೀವು ಅದನ್ನು ನನ್ನ ಬಾಲಿಶತನ ಎಂದು ಕ್ಷಮಿಸಬಹುದಿತ್ತು. ಆದರೆ ಇಲ್ಲ, ನೀವು ಆ ವಿಷಯಕ್ಕೆ ನನಗೆ ಅಷ್ಟೊಂದು ಬೈದಿದ್ದೀರಿ. ಮದುವೆಯನ್ನು ನಾನು ಮಾತ್ರ ಮಾಡಿಕೊಂಡಿಲ್ಲ, ನೀವು ಕೂಡ ಮಾಡಿಕೊಂಡಿದ್ದೀರಲ್ಲ. ನಿಮಗೆ ಅಷ್ಟೊಂದು ಇಷ್ಟವಿರಲಿಲ್ಲವೆಂದಿದ್ದರೆ ನೀವು ಮದುವೆ ಮಂಟಪಕ್ಕೆ ಬರಬಾರದಿತ್ತು ಎಂದಳು. ಅವಳ ಮಾತನ್ನು ಕೇಳಿ ಧ್ರುವನ ಮುಖ ಕೋಪದಿಂದ ನಡುಗತೊಡಗಿತು. ಮುಂದಿನ ಕ್ಷಣವೇ ಅವನು ಅವಳ ಹತ್ತಿರ ಬಂದು ತನ್ನ ಬೆರಳುಗಳಿಂದ ಧನ್ವಿಯ ಮುಖವನ್ನು ಬಿಗಿಯಾಗಿ ಹಿಡಿದುಕೊಂಡನು. ಧನ್ವಿ ನೋವಿನಿಂದ ನರಳಿದಳು. ಒಂದು ಕಡೆ ಮನಸ್ಸಿನಲ್ಲಿ ನೋವು, ಇನ್ನೊಂದು ಕಡೆ ಕಾಲಿನಲ್ಲಿ ಮತ್ತು ಈಗ ಮುಖದಲ್ಲೂ ನೋವು. ಧ್ರುವ ಕೋಪದಿಂದ, ನನಗೆ ಯಾವ ಹುಡುಗಿಯರು ಇಷ್ಟ, ಯಾವ ಹುಡುಗಿಯರು ಇಷ್ಟವಿಲ್ಲ ಎಂದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮುಂದೆ ಈ ರೀತಿ ಬಾಯಿ ಚಲಾಯಿಸುವವಳು ನನಗೆ ಖಂಡಿತ ಇಷ್ಟವಾಗಲು ಸಾಧ್ಯವಿಲ್ಲ. ಇದು ಕೊನೆಯ ಬಾರಿಗೆ ನಾನು ನಿನ್ನನ್ನು ಬಿಡುತ್ತಿದ್ದೇನೆ. ಆದರೆ ಮುಂದಿನ ಬಾರಿ ಈ ರೀತಿ ಧ್ವನಿಯಲ್ಲಿ ನನಗೆ ಉತ್ತರ ನೀಡಿದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇಲ್ಲಿಂದಲೇ ಎತ್ತಿಕೊಂಡು ನಿನ್ನ ತವರ ಮನೆಗೆ ಹೋಗಿ ಬಿಡುತ್ತೇನೆ. ಅಲ್ಲಿ ಕುಳಿತುಕೊಂಡು ಅಳುತ್ತಿರು. ನಾನು ಯಾರಿಗೂ ಯಾವುದೇ ಉತ್ತರ ನೀಡುವುದಿಲ್ಲ ಎಂದನು. ಅವನ ಮಾತನ್ನು ಕೇಳಿ ಧನ್ವಿ ಅವನ ಕಡೆಗೆ ನೋಡುತ್ತಲೇ ಇದ್ದಳು ಮತ್ತು ಈಗ ಧ್ರುವ ಒಂದೇ ಸಲಕ್ಕೆ ಅವಳ ಮುಖವನ್ನು ಬಿಟ್ಟು ಬಿಟ್ಟನು. ಧನ್ವಿ ಅಳುತ್ತಾ ಅವನ ಕಡೆಗೆ ನೋಡತೊಡಗಿದಳು. ಅವಳು ತನ್ನ ಸ್ಥಳದಿಂದ ಎದ್ದು ಅಲ್ಲಿಂದ ಹೋಗಲು ಹೊರಟಳು. ಅವಳು ತನ್ನ ಕಾಲನ್ನು ನೆಲದ ಮೇಲೆ ಇಟ್ಟು ತಕ್ಷಣ ನೋವಿನಿಂದ ನರಳಿದಳು ಮತ್ತು ತನ್ನ ತುಟಿಗಳನ್ನು ಒಳಗೆ ಕಚ್ಚಿಕೊಂಡಳು. ಧ್ರುವನ ಕೋಪದ ನೋಟಗಳು ಅವಳ ಮೇಲಿತ್ತು. ಧನ್ವಿಯನ್ನು ನೋಡುತ್ತಾ ಯಾವುದೇ ಭಾವನೆಗಳಿಲ್ಲದೆ ಅವನು, ನಾನು ವೈದ್ಯರನ್ನು ಕರೆದಿದ್ದೇನೆ. ಈಗ ಎದ್ದು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದನು. ಧನ್ವಿ ತಕ್ಷಣವೇ, ನನಗೆ ಯಾವುದೇ ವೈದ್ಯರೂ ಬೇಡ, ನಾನು ಚೆನ್ನಾಗಿದ್ದೇನೆ, ನನಗೆ ಮನೆಗೆ ಹೋಗಬೇಕು ಅಷ್ಟೇ ಎಂದು ಹೇಳುತ್ತಾ ಅಳುತ್ತಿದ್ದಳು.
ಧ್ರುವ ಅವಳ ಕೈ ಹಿಡಿದು ತನ್ನ ಕಡೆಗೆ ಎಳೆದನು. ಆಗ ಧನ್ವಿ ನೇರವಾಗಿ ಅವನ ಎದೆಗೆ ಬಂದು ಬಿದ್ದಳು ಮತ್ತು ಈ ಬಾರಿ ಅವಳು ಮತ್ತೊಮ್ಮೆ ತನ್ನ ತುಟಿಗಳನ್ನು ಒಳಕ್ಕೆ ಕಚ್ಚಿಕೊಂಡಳು. ಪ್ರತಿ ನೋವಿನಿಂದ ಅವಳ ಜೀವ ಹಾರಿ ಹೋಗುವಂತಿತ್ತು. ಧನ್ವಿಯ ನೋವನ್ನು ಕಂಡು ಧ್ರುವ ತನ್ನ ಕೈಯನ್ನು ಅವಳ ಸೊಂಟದ ಮೇಲೆ ಇಟ್ಟು, ನನ್ನ ಅನುಮತಿ ಇಲ್ಲದೆ ಇಲ್ಲಿಂದ ಹೋಗಲು ನಿನಗೆ ಹೇಗೆ ಧೈರ್ಯ ಬಂತು ಎಂದನು. ಧನ್ವಿ ಅವನ ಕಡೆಗೆ ನೋಡುತ್ತಾ, ನಾನು ಯಾಕೆ ನಿಮ್ಮ ಅನುಮತಿ ಕೇಳಬೇಕು ಎಂದಳು. ಧ್ರುವ ಅವಳನ್ನು ತೀವ್ರವಾಗಿ ನೋಡುತ್ತಾ, ನಿನ್ನ ಅರ್ಥವೇನು? ಯಾಕೆ ನನ್ನ ಅನುಮತಿ ಕೇಳಬೇಕು? ನಾನು ನಿನ್ನ ಗಂಡ ಎಂದನು. ಧನ್ವಿ ಕೂಡ ಅವನ ಕಣ್ಣುಗಳಿಗೆ ಕಣ್ಣು ಹಾಕಿ, ನಿಮ್ಮ ಪತ್ನಿ ಎಂದೇ ಭಾವಿಸದ ಗಂಡ ಹೇಗಿರುತ್ತಾನೆ ಎಂದಳು. ಅವಳ ಪ್ರಶ್ನೆಗೆ ಕೆಲವು ಕ್ಷಣ ಧ್ರುವ ಅವಳ ಕಡೆಗೆ ನೋಡುತ್ತಲೇ ಇದ್ದನು ಮತ್ತು ಇದ್ದಕ್ಕಿದ್ದಂತೆ ಅವನು ಅವಳನ್ನು ಜೋರಾಗಿ ತಳ್ಳಿದನು. ಆಗ ಧನ್ವಿ ನೇರವಾಗಿ ಗೋಡೆಗೆ ತಾಕಿಕೊಂಡಳು. ನೋವಿನಿಂದ ಮತ್ತೊಮ್ಮೆ ಅವಳು ನರಳಿದಳು. ಧ್ರುವ ಕೋಪದಿಂದ ಅವಳನ್ನು ತಳ್ಳಿದ್ದಾನೆ ಮತ್ತು ಈಗ ಅಲ್ಲಿಂದ ಹೋಗುತ್ತಾನೆ ಅಥವಾ ಅವಳಿಗೆ ಹೋಗಲು ಹೇಳುತ್ತಾನೆಂದು ಅವಳು ಭಾವಿಸಿದ್ದಳು. ಆದರೆ ಅವಳು ಆಶ್ಚರ್ಯಚಕಿತಳಾದಳು. ಧ್ರುವ ಅವಳ ಹತ್ತಿರ ಬಂದು ಮುಂದಿನ ಕ್ಷಣವೇ ಅವಳ ಸುತ್ತಲೂ ತನ್ನ ಕೈಗಳನ್ನು ಇಟ್ಟು ಅವಳ ಮುಖದ ಮೇಲೆ ಬಗ್ಗಿದನು. ಧನ್ವಿ ತನ್ನ ಸ್ಥಳದಲ್ಲಿ ನಿಂತು ನಡುಗತೊಡಗಿದಳು. ಅವಳ ಕಾಲಿನಲ್ಲಿ ಅಷ್ಟು ನೋವಿತ್ತು. ನಿಲ್ಲುವುದು ಅವಳಿಗೆ ಸಾಧ್ಯವಿರಲಿಲ್ಲ. ಆದರೆ ಅವಳು ಇನ್ನೂ ನಿಂತಿದ್ದಳು. ಅವಳ ಎದೆಯಲ್ಲಿ ಉಸಿರಾಟದ ಬಿರುಗಾಳಿ ಬಂದಿತ್ತು ಮತ್ತು ಅವಳ ತುಟಿಗಳು ನಡುಗುತ್ತಿದ್ದವು. ಧ್ರುವನ ಕಣ್ಣುಗಳು ಅವಳ ತುಟಿಗಳ ಮೇಲಿತ್ತು. ಅವನು ಅವಳನ್ನು ತೀವ್ರವಾಗಿ ನೋಡುತ್ತಾ, ನಾನು ನಿನ್ನ ಯಾವ ರೀತಿಯ ಗಂಡ ಎಂದು ಈಗಲೇ ತೋರಿಸಬೇಕೇ ಎಂದನು. ಧನ್ವಿಯ ಗಂಟಲು ಒಣಗಿ ಹೋಯಿತು. ಧ್ರುವ ಅವಳ ಕುತ್ತಿಗೆಯ ಮೇಲೆ ಬಗ್ಗಿ ತನ್ನ ಬೆಚ್ಚನೆಯ ಉಸಿರನ್ನು ಅವಳ ಕುತ್ತಿಗೆಯ ಮೇಲೆ ಬಿಡುತ್ತಾ, ಉತ್ತರ ಕೊಡು, ನಾನು ನಿನ್ನ ಯಾವ ರೀತಿಯ ಗಂಡ ಎಂದು ಹೀಗಲೇ ಹೇಳಬೇಕೇ ಎಂದನು. ಇದನ್ನು ಹೇಳಿ ಅವನು ತನ್ನ ತುಟಿಗಳನ್ನು ಧನ್ವಿಯ ಕುತ್ತಿಗೆಗೆ ಇನ್ನಷ್ಟು ಹತ್ತಿರ ತಂದಾಗ ಧನ್ವಿ ತಕ್ಷಣವೇ ಹೆದರಿ ಧ್ರುವನ ಸೊಂಟವನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡಳು. ಅವಳ ಉದ್ದವಾದ ಉಗುರುಗಳು ಧ್ರುವನಿಗೆ ಸ್ವಲ್ಪ ಸ್ವಲ್ಪ ಚುಚ್ಚುತ್ತಿದ್ದವು. ಆದರೆ ಧ್ರುವ ಹಿಂದಕ್ಕೆ ಸರಿಯಲಿಲ್ಲ. ಅವನು ಮತ್ತೊಮ್ಮೆ, ಏನಾಯಿತು? ಈಗ ಯಾಕೆ ಉತ್ತರ ಕೊಡುತ್ತಿಲ್ಲ? ಹೇಳು, ಈಗಲೇ ತಿಳಿದುಕೊಳ್ಳಲು ಬಯಸುತ್ತೀಯಾ ನಾನು ನಿನ್ನ ಯಾವ ರೀತಿಯ ಗಂಡ ಎಂದು? ಅಥವಾ ಕಾಯುತ್ತೀಯಾ? ಅಥವಾ ಈಗಲೇ ಹೇಳಬೇಕೇ ಎಂದು ಹೇಳಿ ಈಗ ತನ್ನ ತುಟಿಗಳನ್ನು ಧನ್ವಿಯ ಕುತ್ತಿಗೆಗೆ ಸ್ಪರ್ಶಿಸಿದನು. ಆಗ ಧನ್ವಿಯ ಕೈಗಳು ಧ್ರುವನ ಬೆನ್ನಿನ ಮೇಲೆ ಬಂದು ಅವಳು ಅವನ ಶರ್ಟನ್ನು ತನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡಳು. ಧ್ರುವ ತನ್ನ ತುಟಿಗಳಿಂದ ಅವಳ ಕುತ್ತಿಗೆಯನ್ನು ಸವರಿದನು ಮತ್ತು ತಿಳಿದುಕೊಳ್ಳಲು ಬಯಸುತ್ತೀಯಾ ಎಂದನು. ಧನ್ವಿಯು ಒಂದೇ ಏಟಿಗೆ ಅವನಿಂದ ದೂರ ಸರಿದಳು. ಅವಳ ಜೀವ ಮಾತ್ರ ಹೋಗಲಿಲ್ಲ. ಉಳಿದಿದ್ದೆಲ್ಲವೂ ಅವಳೊಳಗೆ ಇರಲಿಲ್ಲ. ಧ್ರುವನ ಸ್ಪರ್ಶವೇ ಅವಳೊಳಗೆ ಒಂದು ನಡುಕವನ್ನು ತರಿಸಿತ್ತು. ಅವಳು ಧ್ರುವನಿಂದ ದೂರ ಸರಿದರೂ ಅವಳ ಹೃದಯ ಬಡಿತ ಸಾಮಾನ್ಯವಾಗುತ್ತಿರಲಿಲ್ಲ. ಧ್ರುವ ಅವಳ ಕಡೆಗೆ ನೋಡುತ್ತಾ, ಏನಾಯಿತು? ನೀನು ನನ್ನಿಂದ ಬೇಗ ದೂರ ಹೋದೆ. ನೀನು ನನ್ನ ಪತ್ನಿ. ಗಂಡ ಹತ್ತಿರ ಬಂದಾಗ ಚೆನ್ನಾಗಿ ಅನಿಸಿರಬಹುದು. ಇದನ್ನೇ ನೀನು ಬಯಸುತ್ತೀಯ ಅಲ್ಲವೇ? ಇದೇ ನಿನ್ನ ನಿರೀಕ್ಷೆ. ನಿನ್ನ ಗಂಡ ನಿನ್ನ ಹತ್ತಿರ ಬರಬೇಕು, ನಿನ್ನನ್ನು ಪ್ರೀತಿಸಬೇಕು, ನಿನಗೆ ದೈಹಿಕ ಗಮನ ನೀಡಬೇಕು, ನಿನ್ನನ್ನು ಕಾಮದಿಂದ ಮುಟ್ಟಬೇಕು ಎಂದು ಹೇಳಿ ಅವನು ಧನ್ವಿಗೆ ಇನ್ನಷ್ಟು ಹತ್ತಿರ ಬಂದನು ಮತ್ತು ಅವಳ ಸೊಂಟದ ಮೇಲೆ ತನ್ನ ಕೈ ಇಟ್ಟನು. ಅವನ ಕೈ ಧನ್ವಿಯ ಬೆನ್ನಿನ ಮೇಲೆ ಹೋದಾಗ ಅವಳ ಮೈ ರೋಮಗಳು ನಿಲ್ಲತೊಡಗಿದವು. ತನ್ನ ತೆಳುವಾದ ಸೊಂಟದ ಮೇಲೆ ಧ್ರುವನ ಕೈಯನ್ನು ಅನುಭವಿಸಿ ಅವಳ ಪ್ರತಿ ರೋಮವು ತನ್ನೊಳಗೆ ಸೇರಿಕೊಳ್ಳುವಂತಾಯಿತು. ಧ್ರುವ ಮತ್ತೊಮ್ಮೆ, ಈಗ ಏನಾಯಿತು? ಇನ್ನೂ ತುಂಬ ಇದೆ. ನೀನು ಹೇಳಿದರೆ ಹಾಸಿಗೆ ಮೇಲೆ ಕರೆದುಕೊಂಡು ಹೋಗಿ ಅಲ್ಲಿ ಚೆನ್ನಾಗಿ ತಿಳಿಸುತ್ತೇನೆ ಗಂಡ ಮತ್ತು ಹೆಂಡತಿಯ ಸಂಬಂಧ ಹೇಗಿರುತ್ತದೆ ಎಂದು. ನಾನು ಯಾವ ರೀತಿಯ ಗಂಡ ಮತ್ತು ನೀನು ಯಾವ ರೀತಿಯ ಹೆಂಡತಿ ಎಂದನು. ಧನ್ವಿ ತಕ್ಷಣವೇ ಅವನ ಕೈಯನ್ನು ಬಡಿದು, ಗಂಡ ಮತ್ತು ಹೆಂಡತಿಯ ಸಂಬಂಧ ನಿಮ್ಮ ಪ್ರಕಾರ ಆ ವಿಷಯಕ್ಕೆ ಸೀಮಿತವಾಗಿದೆ ಎಂದು ನನಗೆ ಗೊತ್ತಿರಲಿಲ್ಲ. ನೀವು ಈ ರೀತಿ ಯೋಚಿಸ್ತೀರಿ ಎಂದು ನನಗೆ ನಿರೀಕ್ಷೆ ಇರಲಿಲ್ಲ ಎಂದು ಹೇಳಿ ಕೆಲವು ಕ್ಷಣ ಅವನನ್ನು ನೋಡುತ್ತಾ ನಿಂತು ತನ್ನ ಕಾಲುಗಳನ್ನು ಎಳೆಯುತ್ತಾ ಕೋಣೆಯಿಂದ ಹೊರಗೆ ಹೋದಳು. ಧ್ರುವ ಈ ಬಾರಿ ಅವಳನ್ನು ತಡೆಯಲಿಲ್ಲ ಅಥವಾ ಹಿಡಿದುಕೊಳ್ಳಲಿಲ್ಲ. ಅವನು ಅವಳು ಹೋಗುವುದನ್ನು ನೋಡುತ್ತಲೇ ಇದ್ದನು. ಅವನು ಕೋಪದಿಂದ ಒಮ್ಮೆ ನಿಲ್ಲಿಸಲು ಪ್ರಯತ್ನಿಸಿದೆ. ನಿನಗೆ ನಿಲ್ಲಬೇಕಿಲ್ಲವೆಂದಿದ್ದರೆ ನಿನ್ನ ಇಷ್ಟ. ನಿನಗೆ ನೋವು ಸಹಿಸಿಕೊಳ್ಳಬೇಕಾಗಿದ್ದರೆ ಸಹಿಸು. ನನ್ನ ಕೈಯಲ್ಲಿ ಏನು ಇತ್ತೋ ಅದನ್ನು ಮಾಡಿದೆ. ನಿನ್ನನ್ನು ಬೇಡಿಕೊಳ್ಳಲು ಧ್ರುವ ರಾಣ ಪಾತ್ರ ಅಂತಹದಲ್ಲ ಎಂದು ಹೇಳಿದನು. ಅವನ ಮುಖ ಸಂಪೂರ್ಣ ಕೆಂಪಾಗಿತ್ತು. ಅದೇ ಸಮಯದಲ್ಲಿ ಧನ್ವಿ ಕಾಲನ್ನು ಎಳೆಯುತ್ತಾ ಕೋಣೆಯಿಂದ ಹೊರಗೆ ಬಂದು ನೇರವಾಗಿ ಲಿಫ್ಟ್ ಮೂಲಕ ಕೆಳಗೆ ಬಂದು ಕಾರಿನಲ್ಲಿ ಕುಳಿತುಕೊಂಡಳು. ದಾರಿಯಲ್ಲಿ ಒಬ್ಬಿಬ್ಬರು ಅವಳಿಗೆ ಸಹಾಯ ಮಾಡಲು ಮುಂದಾದರು. ಆದರೆ ಅವಳು ಯಾರ ಕಡೆಗೂ ನೋಡಲಿಲ್ಲ. ಅವಳು ಧ್ರುವನ ನಿಂದನೆಗಳನ್ನು ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಆದ್ದರಿಂದ ಅವಳು ಸುಮ್ಮನೆ ಕಾರಿನಲ್ಲಿ ಕುಳಿತು ಚಾಲಕನಿಗೆ ಒಂದು ವಿಳಾಸವನ್ನು ಹೇಳಿ, ಅಂಕಲ್, ದಯವಿಟ್ಟು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಹೋಗಿ ಎಂದಳು. ಚಾಲಕನು ಅವಳು ಹೇಳಿದ ವಿಳಾಸದ ಕಡೆಗೆ ಕಾರನ್ನು ಓಡಿಸಿದನು. ಧನ್ವಿ ತನ್ನ ಸ್ನೇಹಿತೆಯ ವಿಳಾಸವನ್ನು ನೀಡಿದ್ದಳು. ಅದು ಬೇರೆ ಯಾರೂ ಅಲ್ಲ, ರೀಚಾ ಆಗಿದ್ದಳು.
ತನ್ನ ಕಾಲಿಗೆ ಸರಿಯಾಗಿ ಔಷಧಿ ಹಚ್ಚಿಕೊಳ್ಳಲು ಅವಳು ರೀಚಾ ಬಳಿ ಹೋಗಲು ಬಯಸಿದ್ದಳು. ರಾಣಾ ಮೆನ್ಷನ್ನಲ್ಲಿ ತನ್ನ ಗಾಯದ ಬಗ್ಗೆ ಹೇಳಿ ಎಲ್ಲರನ್ನೂ ತೊಂದರೆಗೊಳಿಸಲು ಅವಳು ಬಯಸಲಿಲ್ಲ. ಮತ್ತು ಯಾರಾದರೂ ಧ್ರುವ ಅವಳಿಗೆ ಯಾಕೆ ಔಷಧಿ ಹಚ್ಚಲಿಲ್ಲ ಎಂದು ಕೇಳಿದರೆ ಧ್ರುವನಿಗೆ ಕೆಟ್ಟ ಹೆಸರು ಬರುತ್ತಿತ್ತು. ಅದಕ್ಕೆ ಅವಳು ರಾಣಾ ಮೆನ್ಷನ್ಗೆ ಹೋಗದೆ ರೀಚಾ ಬಳಿ ಹೋಗುತ್ತಿದ್ದಳು. ಆದರೆ ಅವಳು ಈ ವಿಷಯದ ಬಗ್ಗೆ ಅಜ್ಞಾನಿಯಾಗಿದ್ದಳು. ಅಂದರೆ ಯಾರಿಗೆ ಅವಳನ್ನು ಬೇರೆಯವರ ಹತ್ತಿರವೂ ಇರುವುದು ಇಷ್ಟವಿಲ್ಲವೋ ಅಂಥವನಿಗೆ ಹೇಳದೆ ಕೇಳದೆ ತನ್ನ ಸ್ನೇಹಿತೆಯ ಮನೆಗೆ ಹೋಗುತ್ತಿರುವುದರಿಂದ ಅವನ ಕೋಪ ಹೇಗೆ ಭುಗಿಲೆದ್ದು ಹೊರಬೀಳುತ್ತದೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ರೀಚಾ ಅವರ ಮನೆ ಮುಂಬೈಯಲ್ಲಿತ್ತು. ಧನ್ವಿ ಬಾಗಿಲು ಗಂಟೆ ಒತ್ತಿದಳು ಮತ್ತು ರೀಚಾ ಬಾಗಿಲು ತೆರೆದಳು. ಅವಳು ಎದುರಿಗೆ ಧನ್ವಿಯನ್ನು ನೋಡಿದ ತಕ್ಷಣ ಆಶ್ಚರ್ಯಚಕಿತಳಾಗಿ, ನೀನು ಇಲ್ಲಿ? ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದಳು. ಹಠಾತ್ತನೆ ಅವಳು, ನಿನಗೆ ಗೊತ್ತಾ, ನಾನು ಈಗಷ್ಟೇ ನಿನ್ನನ್ನು ನೆನಪಿಸಿಕೊಳ್ಳುತ್ತಿದ್ದೆ ಎಂದು ಹೇಳಿ ಸುಮ್ಮನಾದಳು. ಅವಳ ಕಣ್ಣುಗಳು ಧನ್ವಿಯ ಕೆಂಪಾದ ಕಣ್ಣುಗಳ ಮೇಲೆ ಬಿದ್ದಾಗ ಮತ್ತು ಧನ್ವಿ ಯಾವುದೇ ತೊಂದರೆಯಲ್ಲಿದ್ದಾಳೆ ಎಂದು ಅವಳಿಗೆ ಅನ್ನಿಸಿತು. ಅವಳಿಗೆ ಸರಿಯಾಗಿ ನಿಲ್ಲಲು ಆಗುತ್ತಿರಲಿಲ್ಲ. ಅವಳು ಗೋಡೆಯ ಆಸರೆ ತೆಗೆದುಕೊಂಡಿದ್ದಳು. ರೀಚಾ ತಕ್ಷಣವೇ ಧನ್ವಿಯ ಕೈ ಹಿಡಿದು, ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದಳು. ಧನ್ವಿ ತಲೆಯನ್ನು ಅಡ್ಡಡ್ಡವಾಗಿ ಆಡಿಸಿ, ನಾನು ಒಳಗೆ ಬರಬಹುದೇ ಎಂದು ಕೇಳಿದಳು. ರೀಚಾ ತಕ್ಷಣ, ಹೇಗಿದ್ದರೂ ಒಳಗೆ ಬಾರಮ್ಮ, ಇದನ್ನೇನು ಕೇಳುವುದಿದೆ, ಬಾ ಬೇಗ ಒಳಗೆ ಬಾ ಎಂದು ಹೇಳಿ ಧನ್ವಿಯನ್ನು ಒಳಗೆ ಕರೆದುಕೊಂಡು ಬಂದು ಸೋಫಾದ ಮೇಲೆ ಕುಳ್ಳಿರಿಸಿದಳು. ಅವಳು ಧನ್ವಿಯ ಕಡೆಗೆ ನೋಡುತ್ತಾ, ಏನಾಯಿತು? ಇದು ನಿನ್ನ ಯಾವ ಸ್ಥಿತಿ? ನಿನಗೆ ಕಾಲಿನಲ್ಲಿ ಯಾಕೆ ನೋವಾಗುತ್ತಿದೆ ಮತ್ತು ನಿನ್ನ ಕಾಲಿನ ಮೇಲೆ ಯಾಕೆ ಇಷ್ಟು ಊತ ಇದೆ? ಏನಾಯಿತು? ಗಾಯ ಆಗಿದೆಯೇ? ಎಲ್ಲಿ ಬಿದ್ದೆ? ನನಗೆ ಬೇಗ ಹೇಳು. ನಿಲ್ಲು, ಮೊದಲು ನಾನು ಡಾಕ್ಟರ್ಗೆ ಫೋನ್ ಮಾಡ್ತೇನೆ ಎಂದು ಹೇಳಿ ಟೇಬಲ್ ಮೇಲಿದ್ದ ತನ್ನ ಫೋನ್ ತೆಗೆದುಕೊಂಡು ಡಾಕ್ಟರ್ಗೆ ಕರೆ ಮಾಡಲು ಪ್ರಾರಂಭಿಸಿದಳು. ಆದರೆ ಧನ್ವಿ ತಕ್ಷಣ ಅವಳನ್ನು ತಡೆದು, ಬೇಡ, ಡಾಕ್ಟರ್ ಅವಶ್ಯಕತೆ ಇಲ್ಲ, ದಯವಿಟ್ಟು ಡಾಕ್ಟರ್ಗೆ ಕರೆ ಮಾಡಬೇಡ, ಅಷ್ಟು ದೊಡ್ಡ ಗಾಯ ಆಗಿಲ್ಲ, ಮನೆಯಲ್ಲಿಯೇ ಔಷಧಿ ಹಚ್ಚಿಕೊಳ್ಳಬಹುದು ಎಂದಳು. ರೀಚಾ ತಕ್ಷಣವೇ, ಏನು ಹೇಳುತ್ತಿದ್ದೀಯಾ ಧನ್ವಿ ನೀನು? ಒಂದು ಬಾರಿ ನಿನ್ನ ಕಾಲನ್ನು ನೋಡು, ನಿನಗೆ ಎಷ್ಟು ದೊಡ್ಡ ಗಾಯ ಆಗಿದೆ ಎಂದಳು. ಧನ್ವಿ ತನ್ನ ಕಾಲಿನ ಕಡೆಗೆ ನೋಡಿದಳು. ರೀಚಾ ಹೇಳಿದ್ದು ನಿಜವಿತ್ತು. ಗಾಯ ತುಂಬ ಆಳವಾಗಿತ್ತು ಮತ್ತು ಡಾಕ್ಟರ್ನಿಂದ ಪರೀಕ್ಷಿಸಿಕೊಳ್ಳುವುದು ಅವಶ್ಯಕವಾಗಿತ್ತು. ಆದ್ದರಿಂದ ಅವಳು ಏನೂ ಹೇಳಲಿಲ್ಲ ಮತ್ತು ರೀಚಾ ತಕ್ಷಣವೇ ಡಾಕ್ಟರ್ಗೆ ಕರೆ ಮಾಡಿದಳು. ಕೆಲವು ಹೊತ್ತಿನ ನಂತರ ಡಾಕ್ಟರ್ ಅಲ್ಲಿಗೆ ಬಂದು ಧನ್ವಿಯನ್ನು ಪರೀಕ್ಷಿಸಿದರು. ಅವರು ಧನ್ವಿಯ ಕಾಲಿಗೆ ಔಷಧಿ ಹಚ್ಚಿ ಬ್ಯಾಂಡೇಜಿಸುತ್ತಿದ್ದರು ಮತ್ತು ಕೆಲವು ದಿನಗಳ ಕಾಲ ಬೆಡ್ ರೆಸ್ಟ್ ಮಾಡಲು ಹೇಳಿದರು. ಧನ್ವಿಯ ಮುಖ ಬೇಸರಗೊಂಡಿತ್ತು. ಬೆಡ್ ರೆಸ್ಟ್ ಮಾಡುವುದು ದೂರದ ಮಾತು, ಅವಳು ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ. ರೀಚಾ ಡಾಕ್ಟರ್ನ ಕಡೆಗೆ ನೋಡುತ್ತಾ, ಚಿಂತಿಸಬೇಡಿ ಡಾಕ್ಟರ್, ಧನ್ವಿ ಚೆನ್ನಾಗಿ ಬೆಡ್ ರೆಸ್ಟ್ ಮಾಡುತ್ತಾಳೆ, ನೀವು ಅವಳಿಗೆ ನೋವು ನಿವಾರಕ ಕೊಡಿ ಎಂದಳು. ರೀಚಾ ಮಾತು ಕೇಳಿ ಡಾಕ್ಟರ್ ಧನ್ವಿಗೆ ನೋವು ನಿವಾರಕ ಕೊಟ್ಟು ಅಲ್ಲಿಂದ ಹೊರಟು ಹೋದರು. ಅವರು ಹೋದ ನಂತರ ರೀಚಾ ಧನ್ವಿಗೆ ಚಹಾ ಮತ್ತು ತಿಂಡಿ ತರಲು ಅಡುಗೆ ಮನೆಗೆ ಹೋದಳು. ಮತ್ತೊಂದೆಡೆ ಧನ್ವಿ ಧ್ರುವನ ಕಚೇರಿಯಿಂದ ಹೊರಟು ಹೋಗಿದ್ದಳು. ಆದರೆ ಧ್ರುವನ ತಲೆ ಸಂಪೂರ್ಣವಾಗಿ ಕೆಟ್ಟಿತ್ತು. ಅವನಿಗೆ ತುಂಬ ಕೋಪ ಬರುತ್ತಿತ್ತು. ಅವನು ಏನೋ ಯೋಚಿಸಿ ಟೇಬಲ್ ಮೇಲಿದ್ದ ತನ್ನ ಫೋನ್ ತೆಗೆದುಕೊಂಡು ರಾಣಾ ಮೆನ್ಷನ್ಗೆ ಕರೆ ಮಾಡಿದನು. ರಾಣಾ ಮೆನ್ಷನ್ನಲ್ಲಿ ಯಾರೋ ಕರೆ ಸ್ವೀಕರಿಸಿದ ತಕ್ಷಣ ಅವರು, ನನ್ನ ಒಂದು ಫೈಲ್ ಮನೆಯಲ್ಲಿ ಉಳಿದು ಹೋಗಿದೆ ಎಂದನು. ಮುಂದುವರಿಯಿತು.